ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ SSP ಸ್ಕಾಲರ್ಶಿಪ್ ನಿಂದ ಕಾಲ್ ಬರ್ತಿದೆ ಬ್ರೋ, ನಮ್ಮ ಒಂದು ಆಫೀಸಿಗೆ ಬಂದು ಮಾಸ್ ಕಾರ್ಡ್ ವೆರಿಫಿಕೇಶನ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋನ್ ಬರ್ತಿದ್ದಕ್ಕೆ ನಾವು ರೆಸ್ಪಾಂಡ್ ಆಗ್ಬೇಕಾ? ಅದು ಕೂಡ January 31 ಒಳಗಡೆ ಬಂದು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಅಮೌಂಟ್ ಬರೋದಿಲ್ಲ ಅಂತಾನು ಕೂಡ ಹೇಳ್ತಿದ್ರೆ ಇದು ನಂಬೋದಾ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಕೂಡ ಕಮೆಂಟ್ ಮಾಡಿದ್ರು ಲಾಸ್ಟ್ ವಿಡಿಯೋದಲ್ಲಿ, ಬ್ರೋ ನಮಗೆ SSP ಸ್ಕಾಲರ್ಶಿಪ್ ಕಡೆಯಿಂದ ಕಾಲ್ ಬಂದಿದೆ ಬ್ರೋ, ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಇದು ಫೇಕಾ, ಟ್ರೂ ಕಲರ್ ನಲ್ಲಿ ಸ್ಪ್ಯಾಮ್ ಅಂತ ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ರೆ. ಆಕ್ಚುಲಿ ಅದು ಸ್ಪ್ಯಾಮ್ ಅಂತಾನೆ ಬರೋದು, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದು ಏನಾರ ದುಡ್ಡು ಕೇಳ್ತಿದ್ರೆ ಅದು ಇದು ಅಂತ ಹೇಳಿದ್ರೆ ಕೊಡಕ್ಕೆ ಹೋಗ್ಬೇಡಿ. ಬಿಟ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗಿರ್ಬೋದು, ಮಾಸ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಅದು ಸತ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದ್ಸತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮಾಸ್ ಕಾರ್ಡ್ ವೆರಿಫಿಕೇಶನ್ ಅನ್ನುವಂಥದ್ದು ಆಗಿರಲ್ಲ. ಸೊ ಹಂಗಾಗಿ ಅವ್ರು ಕರೆದುಬಿಟ್ಟು ನಿಮ್ಗೆ ಸ್ಪೆಷಲ್ ಆಗಿ ಯಾರ್ದೆಲ್ಲ ಆಗಿಲ್ವೋ ಅಂತವ್ರಿಗೆ ಮಾತ್ರನೇ ಕರೆದುಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಂತಿದ್ದಾರೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ತಲೆ ಕೆಡ್ಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ, ಇದು ನಾರ್ಮಲ್ ಪ್ರೋಸೆಸ್ಸೇ, ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳಿ. ಓಕೆನಾ? ಮತ್ತೆ January 31 ಒಳಗಡೆ ಅಮೌಂಟ್ ಬರುತ್ತಾ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಿಮ್ಮ ಒಂದು SSP ಪೋರ್ಟಲ್ ನಲ್ಲಿ, ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅವೇಟೆಡ್ ಅಂತ ಇದೆ, DBT ಪುಷ್ ಅಂತ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗ್ತಿದೆ. ಯಾವ ಒಂದು ಆಧಾರದ ಮೇಲೆ ಹೇಳ್ತಿದ್ದೀನಿ ಅಂದ್ರೆ, ಮೊದಲನೇದಾಗಿ ಆಕ್ಟಿವ್ ಇದ್ದಾರೆ ಎಲ್ಲರೂ ಕೂಡ, ಫಂಡಿಂಗ್ ಅನ್ನುವಂಥದ್ದು ರಿಲೀಸ್ ಆಗಿರಬೇಕು. ಅದಕ್ಕೋಸ್ಕರನೇ ತುಂಬಾ ಜನ ಬಂದು ಕಾಲ್ ಮಾಡ್ತಿದ್ದಾರೆ, SSP ಆಫೀಸಿಂದನೇ ಕಾಲ್ ಮಾಡಿಬಿಟ್ಟು ಈ ಥರ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಅಮೌಂಟ್ ಬರುತ್ತೆ ಅಂತಲೂ ಕೂಡ ಕಾಲ್ ಮಾಡಿ ಹೇಳಿದ್ದಾರೆ. ಅಂದಮೇಲೆ ಫಂಡಿಂಗ್ ಅನ್ನುವಂಥದ್ದು ರಿಲೀಸ್ ಆಗಿದೆ. ಸೊ ಹಂಗಾಗಿ ಫಂಡಿಂಗ್ ರಿಲೀಸ್ ಆಗಿದ ತಕ್ಷಣ ಎಲ್ಲ ಇವಾಗ ಯಾರ್ದೆಲ್ಲ DBT ಪುಷ್ ಅಂತ ಇದೆ, ಅಬೇಟೆಡ್ ಅಂತ ಇದೆ, ಸೊ ಅವ್ರದ್ದೆಲ್ಲರದು ಕೂಡ ಕ್ಲಿಯರ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಇಬ್ರು 3 ಜನಕ್ಕೆ ಬಂದ್ಬಿಡ್ತು ಅಂದ್ರೆ ಅವಾಗ ಕನ್ಫರ್ಮೇಶನ್ ಸಿಕ್ಬಿಡುತ್ತೆ, ಎಲ್ಲರಿಗೂ ಕೂಡ ಈ ದಿನಾಂಕದ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಬಂದಿಲ್ಲ ಅಂದ್ರೂ ಕೂಡ February 1st ವೀಕ್ ಒಳಗಡೆ ರಿಸೀವ್ ಆಗ್ಬೋದು. ಓಕೆನಾ? ಹೇಳಕ್ಕಾಗ ಅದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗಿದೆ. ಇವಾಗ ಸದ್ಯದ ಮಟ್ಟಿಗೆ ನಿಮ್ದೇನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮಾಸ್ ಕಾರ್ಡ್ ವೆರಿಫಿಕೇಶನ್ ಯಾರನ್ನ ಕಾಲ್ ಮಾಡಿದ್ದಾರೆ ಅಂದ್ರೆ ದಯವಿಟ್ಟು ರೆಸ್ಪಾಂಡ್ ಆಗಿ ಅಲ್ಲಿ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.